ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 391. ಪ್ರಖ್ಯಾತ ಖಗೋಳಶಾಸ್ತ್ರಜ್ಞ ಹರ್ಷಲ್ ಹೇಳುತ್ತಾನೆ, ಉತ್ತರ ಅಮೆರಿಕಾದಲ್ಲಿ ಆ ಕತ್ತಲಿನ ದಿನವು ನಿಸರ್ಗದ ಒಂದು ಅಸಾಧಾರಣ ಅದ್ಭುತ ದಿನವಾಗಿದ್ದು, ಎಂದಿಗೂ ಓದಲು ಕುತೂಹಲಕಾರಿಯಾದದ್ದು, ಆದರೆ ವಿವರಿಸಲು ತತ್ವಶಾಸ್ತ್ರಕ್ಕೆ ತೋಚದಾಗಿದೆ. ವೆಬಿಸ್ಟರ್ ನಿಘಂಟು 1869 ಆವೃತ್ತಿ ವೊಕ್ಯಾಬ್ಯುಲರಿ ಆಫ್ ದಿ ನೋಟೆಡ್ ನೇಮ್ಸ್ ಪ್ರಖ್ಯಾತ ಹೆಸರುಗಳ ಶಬ್ದಕೋಶ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ತಿಳಿಸುತ್ತದೆ. 1780 ಮೇ 19ರಂದು ಕತ್ತಲಿನ ದಿನದ ವಿವರಣೆಯು ಗಮನಾರ್ಹ ಕತ್ತಲಿನ ಆ ದಿನವು ನೂತನ ಇಂಗ್ಲೆಂಡ್ ಪೂರ್ತಿಯಾಗಿ ಹಬ್ಬಿತು. ಕೆಲವು ಸ್ಥಳಗಳಲ್ಲಿ ವ್ಯಕ್ತಿಗಳಿಗೆ ಸಾಮಾನ್ಯ ಮುದ್ರಣವನ್ನು ತೆರೆದ ಬೆಳಕಿನಲ್ಲಿ ಓದಲು ಕೆಲವು ಗಂಟೆಗಳ ಕಾಲ ಸಾಧ್ಯವಾಗಲಿಲ್ಲ. ಹಕ್ಕಿಗಳು ತಮ್ಮ ಸಂಜೆ ಸಂಗೀತವನ್ನು ಹಾಡಿ ಮರೆಯಾದವು ಮತ್ತು ನಿಶ್ಶಬ್ದವಾದವು. ಕೋಳಿಗಳು ವಿಶ್ರಮಿಸಿದವು, ಜಾನುವಾರುಗಳು ಕೊಟ್ಟಿಗೆ ಸೇರಿದವು ಮತ್ತು ಮೇಣದ ಬತ್ತಿಗಳನ್ನು ಮನೆಗಳಲ್ಲಿ ಹೊತ್ತಿಸಲಾಯಿತು. ಮೊಬ್ಬು ಕವಿಯುವಿಕೆಯು ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ ಮರುದಿನ ಮಧ್ಯರಾತ್ರಿಯವರೆವಿಗೂ ಮುಂದುವರಿಯಿತು, ಆದರೆ ವಿವಿಧ ಸ್ಥಳಗಳಲ್ಲಿ ವಿವಿಧ ಪ್ರಮಾಣದ ಅವಧಿಯ ವ್ಯತ್ಯಾಸದೊಂದಿಗೆ ಸಂಭವಿಸಿತು. ಕನೆಕ್ಟಿಕಟ್ ಸಂವಿಧಾನವು ಆ ದಿನ ಒಂದು ಅಧಿವೇಶನದಲ್ಲಿತ್ತು ಮತ್ತು ಅದನ್ನು ಮುಂದೂಡಲಾಯಿತು. ದ ಜರ್ನಲ್ ಆಫ್ ದಿ ಹೌಸ್ ವಿಷಯದ ಟಿಪ್ಪಣಿಯನ್ನು ಹೀಗೆ ಬರೆದಿದೆ: 10 ಗಂಟೆಯ ಮೊದಲು ಅಸಾಮಾನ್ಯವಾದ ಕತ್ತಲಿನ ಒಂದು ಗಂಭೀರ ಕತ್ತಲು ಆವರಿಸಿತು ಮತ್ತು ಕಪ್ಪಗಾದ ಮೋಡ ಕಡುಕಪ್ಪಿನ ಪರದೆಯ ಕೆಳಗೆ ಉತ್ತರದಿಂದ ಪಶ್ಚಿಮಕ್ಕೆ ಉರುಳುತ್ತಾ ಬೆಳಕನ್ನು ಹೊರಹಾಕಿತು. ಹಾಗಾಗಿ ಎರಡೂ ಬದಿಯ ಕಿಟಕಿಗಳು ತೆರೆದಿದ್ದರೂ ಸಹ ಯಾರೂ ಸದನದಲ್ಲಿ ಓದಲು ಅಥವಾ ಬರೆಯಲು ಸಾಧ್ಯವಾಗಲಿಲ್ಲ, ಅಥವಾ ಸ್ವಲ್ಪ ಅಂತರದಲ್ಲಿ ಸಚಿವರ ವರ್ತುಲದಲ್ಲಿ ಕುಳಿತಿದ್ದ ವಿಶಿಷ್ಟರಾದ ವ್ಯಕ್ತಿಗಳನ್ನು ಕಾಣಲಾಗಲಿಲ್ಲ ಅಥವಾ ಉಡುಪುಗಳ ವ್ಯತ್ಯಾಸವನ್ನು ಗ್ರಹಿಸಲಾಗಲಿಲ್ಲ. ಇದರಿಂದಾಗಿ 11 ಗಂಟೆಯ ಅಧಿವೇಶನವನ್ನು ಮಧ್ಯಾಹ್ನದ 3 ಗಂಟೆಗೆ ಮುಂದೂಡಲಾಯಿತು. ಶುಕ್ರವಾರ 1780. ಆ ಕಾಲದ ಒಬ್ಬ ಧರ್ಮಗುರು ಮತ್ತು ಒಬ್ಬ ಪ್ರತ್ಯಕ್ಷ ಸಾಕ್ಷಿ ರೆವರೆಂಡ್ ಏಲಮ್ ಪಾಟರ್ನು 28ನೆಯ ದಿನದ ತಕ್ಷಣ 9 ದಿನಗಳ ನಂತರ ಕೆಳಗೆ ತಿಳಿಸಿರುವ ಭಾಷಾ ಶೈಲಿಯಲ್ಲಿ ಬೋಧಿಸಿದನು ಎಂದು ವರದಿಯಾಗಿದೆ. ವಿಶೇಷವಾಗಿ ನಾನು ಮೇ 19ರಂದು ಆ ಕ್ಷಣದ ಅದ್ಭುತವಾದ ಕತ್ತಲಿನ ಬಗ್ಗೆ ತಿಳಿಸುವವನಾಗಿದ್ದೇನೆ. ನಮ್ಮ ಪಾಠದಲ್ಲಿದ್ದಂತೆ ಅಂತಹ ಕತ್ತಲು ನಮ್ಮ ಕರ್ತನು ಶಿಲುಬೆಗೆ ಹಾಕಲ್ಪಟ್ಟ ದಿನವನ್ನು ಹೊರತುಪಡಿಸಿ ಬೇರೆಂದೂ ಸಂಭವಿಸಿರಲು ಸಾಧ್ಯವಿಲ್ಲ. ಜನರು ಮನೆಗಳಲ್ಲಿ ಹೊಲಗಳಲ್ಲೂ ತಮ್ಮ ಕೆಲಸ ನಡೆಸುವುದನ್ನು ತೊರೆದರು. ಪ್ರಯಾಣಿಕರು ಪ್ರಯಾಣವನ್ನು ನಿಲ್ಲಿಸಿದರು. ಶಾಲೆಗಳನ್ನು 11 ಗಂಟೆಗೆ ಕೊನೆಗೊಳಿಸಿದರು. ಮಧ್ಯಾಹ್ನದಲ್ಲಿ ಮೇಣದ ಬತ್ತಿಗಳು ಬೆಳಗಿದವು. ಬೆಂಕಿಯು ರಾತ್ರಿ ಹೊಳೆದಂತೆ ಹೊಳೆಯಿತು. ಕೆಲವರು ನನಗೆ ತಿಳಿಸಿರುವಂತೆ ದಿಗ್ಭ್ರಮೆಗೊಳಗಾದರು. ನ್ಯಾಯ ತೀರ್ಪಿನ ದಿನ ಬರುತ್ತಿರಬಹುದೇ ಎಂದು ಅಂದುಕೊಂಡರು. ಆ ದಿನವನ್ನು ಅನುಸರಿಸಿದ ರಾತ್ರಿ ಏಕಮಾತ್ರವಾಗಿ ಕತ್ತಲಾಗಿತ್ತು. ಚಂದ್ರನು ಪೂರ್ಣನಾಗಿದ್ದನು, ಬೆಳಕನ್ನು ಕೊಡಲಿಲ್ಲ. ನಮ್ಮ ಪಾಠದಲ್ಲಿ ತಿಳಿಸಿರುವಂತೆಯೇ ಇತ್ತು. ಟ್ರ್ಯಾಕ್ಟ್ ನಂಬರ್ ಕರಪತ್ರ ಸಂಖ್ಯೆ 379 ಅಮೇರಿಕನ್ ಟ್ರ್ಯಾಕ್ಟ್ ಸೊಸೈಟಿಯಲ್ಲಿ ಪ್ರಕಟಗೊಂಡಿರುವುದು. ದ ಲೈಫ್ ಆಫ್ ಎಡ್ವರ್ಡ್ಸ್ ಲೀ ಪತ್ರ ಹೀಗೆ ಹೇಳುತ್ತದೆ: 1780 ಮೇ ತಿಂಗಳಿನಲ್ಲಿ ಒಂದು ಭಯಂಕರ ಕತ್ತಲಿನ ದಿನವಿತ್ತು. ಎಲ್ಲರ ಮುಖಗಳಲ್ಲೂ ಕತ್ತಲು ಮುತ್ತಿಕೊಂಡಿರುವಂತೆ ಕಂಡಿತು ಮತ್ತು ಜನರು ಭಯ ತುಂಬಿದವರಾದರು. ಎಡ್ವರ್ಡ್ ಲೀ ಅವರು ಜೀವಿಸುತ್ತಿದ್ದ ಹಳ್ಳಿಯಲ್ಲಿ ಮಹಾ ಸಂಕಟವು ಕಂಡಿತು. ಜನರ ಹೃದಯವು ನ್ಯಾಯ ತೀರ್ಪಿನ ದಿನ ಸಮೀಪಿಸಿತೆಂದು ಭಯ ಹಿಡಿಯಿತು ಮತ್ತು ನೆರೆಯವರು ಈ ಪರಿಶುದ್ಧ ಮನುಷ್ಯನ ಸುತ್ತಲೂ ಮುತ್ತಿಕೊಂಡರು, ಏಕೆಂದರೆ ಆತನ ದೀಪವು ಈ ಅಸ್ವಾಭಾವಿಕ ಕತ್ತಲಿನ ಮಧ್ಯದಲ್ಲೂ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗುತ್ತಾ ಇತ್ತು. ದೇವರಲ್ಲಿ ಸಂತೋಷಿಸುತ್ತಾ ಹರ್ಷಿಸುತ್ತಾ ಆತನು ಬರಲಿರುವ ರೌದ್ರದಲ್ಲಿ ಒಂದೇ ಆಶ್ರಯವು ಯಾವುದೆಂದರೆ ಈ ಮೊಬ್ಬಾದ ಸಮಯವನ್ನು ಯಾತನೆಗಳಿಗಾಗಿರುವ ಜನಸಮೂಹಕ್ಕಾಗಿ ಶ್ರದ್ಧಾಭರಿತರಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ಅವರಿಗೆ ಸೂಚಿಸಿದನು.